ಒಂಚೂರು ರೆಡಿ ಮಾಡಿಕೊಟ್ರೆ ತುಂಬ ಸಂತೋಷ. ಸಾಧ್ಯನೇ ಇಲ್ಲ, ಆಗಲ್ಲ. 3 ತಿಂಗಳಿಗೆ ಹೆಂಗೆ ಮಾಡ್ತಾರೆ? 1.5 ವರ್ಷದಿಂದನೇ ಮಾಡ್ತಾ ಇಲ್ಲ ಅಂದರೆ 3 ತಿಂಗಳಿಗೆ ಹೆಂಗೆ ಮಾಡ್ತಾರೆ ಅವರು? ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಮಾಡ್ತಾನೆ ಅವರೇ, ಅದು ಆಯ್ತಾನೆ ಇಲ್ಲ ಸರ್, ಏನು ಅಂತಲೇ ಗೊತ್ತಿಲ್ಲ. ಸ್ಲೋ ಅಷ್ಟೇ ಸರ್. ಇದು ಸಾರ್ ಬಂದಿದ್ದರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಗದೆ ಸಂತೋಷ ಅಂತ. ಸರ್ ನಮಸ್ತೆ ಸರ್. ನಾನು ಬಂದ್ಬಿಟ್ಟು ಈಗ ಇಲ್ಲೇ ಇದ್ದಿದ್ದು, ಇದೇ ಏರಿಯಾದಲ್ಲಿದ್ದೀನಿ, ರಾಜೇಂದ್ರನಹಳ್ಳಿ ಫಸ್ಟ್ ಬ್ಲಾಕಲ್ಲಿದ್ದೀನಿ ಸರ್. ನಮ್ಮ ಮನೆಯೆಲ್ಲ ಅಲ್ಲೇ ಇರೋದು. ರೋಡು ತುಂಬ ಹಾಳಾಗಿದೆ. ಒಂಚೂರು ಸಾರೆಲ್ಲ ಬಂದಿದ್ದು ಇದು ಮಾಡಿದ್ದಾರೆ, ಒಂಚೂರು ರೆಡಿ ಮಾಡಿಕೊಟ್ರೆ ತುಂಬ ಸಂತೋಷ. ಎಷ್ಟು ವರ್ಷಗಳಿಂದ ರಸ್ತೆ ಈ ಥರ ಆಗಿದೆ? ಆಗಿದೆ ಸರ್, ಆಗಲೇ ಒಂದು 2-3 ವರ್ಷದಿಂದ ಥರ ಆಗಿರೋದು. 2-3 ವರ್ಷಗಳಿಂದ ಇದೇ ಥರ ಇದೆ. ನಾವು ಗಾಡಿ ತರೋಕ್ಕಾಗಲ್ಲ. ಪ್ಲಸ್ ಏನು ಯಾವುದೇ ಗಾಡಿ, 2 ವೀಲರ್ ಆಗಲಿ 3 ಯಾವುದೇ ಗಾಡಿಗಳು ತರೋಕ್ಕಾಗಲ್ಲ. 2 ವೀಲರು 3 ವೀಲರು ಕಾರು ಯಾವುದೇ ರೀತಿ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸಾರ್ ಬಂದಿದ್ದರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಗದೆ ಸಂತೋಷ ಅಂತ. ಬೆಂಗಳೂರಂಥ ಮಹಾನಗರಗಳಲ್ಲಿ ಈ ಥರ ಪ್ಯಾರಲಲ್ ರೋಡ್ ಇಟ್ಟು, ಒನ್ ವೇ ಇಟ್ಟು, ಒಂದು ಕಡೆ ಹೋದಾಗ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಪ್ರತಿನಿತ್ಯ ಇವರು ಪೆಟ್ರೋಲ್ ರೈಡ್ ಮಾಡ್ತಾ ಇರ್ತಾರೆ. ಪೆಟ್ರೋಲ್ ಕನ್ಸ್ಯೂಮರ್ ಎಷ್ಟು ಹೋಗ್ತಾ ಇರುತ್ತೆ, ಇದ್ರ ಬಗ್ಗೆ ಅವ್ರ ಕಡೆ ಗಮನ ಇಲ್ಲ. ಅವ್ರ ಉದ್ದೇಶ ಡೆವಲಪ್ ಮಾಡಬೇಕಾಗಿರೋದು, ಅವ್ರ ಕರ್ತವ್ಯ ಮಾಡಬೇಕು. ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಕರೆಕ್ಟಾಗಿ ಮಾಡಿದ್ರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡುತ್ತೆ, ಮತ್ತು ಅವ್ರ ಬಗ್ಗೆ ಅಭಿಪ್ರಾಯನೂ ಬರುತ್ತೆ. ಈ ಥರ ಬಿಟ್ಟು ಒಂದು ಗಾಡಿ ಹೋಗೋಕ್ಕಾಗಲ್ಲ, ಒಂದು ಗಾಡಿ ಬರೋದಕ್ಕಾಗಲ್ಲ, ನೋಡಿ ಎಷ್ಟೊಂದು ತೊಂದರೆ ಕೊಡ್ತಾರೆ ಪಬ್ಲಿಕಸ್ಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ಅವ್ರು ನೀಡಬೇಕು. ಇನ್ನೊಂದು ಕಡೆ GPA ಚುನಾವಣೆ ಆಗದಿರೋದು ಕಾರಣಕ್ಕೋಸ್ಕರ ಬೆಂಗಳೂರು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀರಾ? ಏನು ಯಾವ ಚೀಪ್ಗೆ? GPA ಚುನಾವಣೆ, BBMP ಚುನಾವಣೆ ಆಗದ ಕಾರಣಕ್ಕೋಸ್ಕರ ಅಭಿವೃದ್ಧಿ ಆಗಿಲ್ಲ ಅಂತನಾ? ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಚುನಾವಣೆ ಅಂತ ಹೇಳಿದ್ರೆ ಅವ್ರದ್ದು ಒಳಗಡೆ ಏನಿದೆ ನಮಗೇನು ಗೊತ್ತಾಗಲ್ವಲ್ಲ. ಈಗ ಸರ್ಕಾರದಲ್ಲಿ ಈಗ ಆಗಬೇಕಾಗಿತ್ತು, BBMP ಚುನಾವಣೆ ಆಗಲಿಲ್ಲ. ಅವ್ರು ಡೆವಲಪ್ ಮಾಡೋದಿಲ್ಲ. ಯಾರ್ಯಾರು ಕಾರ್ಪೊರೇಟ್ ಇದ್ದಾರೆ ಅವ್ರು ಡೆವಲಪ್ ಮಾಡೋದಿಲ್ಲ. ಅವ್ರಿಗೆ ಅಧಿಕಾರ ಸಿಕ್ಕರೆ ಅವ್ರು ಮಾಡ್ತಾರೆ. ಅವ್ರಿಗೆ ಅಧಿಕಾರನೇ ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಮಾಡ್ತಾರೆ? 5 ವರ್ಷ ಕಳೆದೋಗಿ ಎಷ್ಟು ದಿವಸ ಆಯಿತು, ಎಲ್ಲಿ ಮಾಡ್ತಾರೆ ಅವರು? ಯೋಚನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಮಲ್ಲೇಶ್ವರಮಿಂದ ಬರ್ತಾ ಇರೋದು, ಭಾರಿ ಪ್ರಾಬ್ಲಮ್ ಇದೆ. ಯಾವಾಗ ನೋಡೋದು ಇದೇ ಥರ ಇರ್ತದೆ, ಕಷ್ಟ ಐತೆ ಸರ್. ಏನೇ ಆಗಲಿ ಅರ್ಜೆಂಟಾಗಿ ಬೇಗ ಮುಗಿಸ್ಕೊಟ್ರೆ ಒಳ್ಳೆಯದು ಸರ್. GPA ಚುನಾವಣೆ ಬಾಕಿ ಇರೋದ್ರಿಂದಾಗಿ ಈ ರೀತಿ ಸಮಸ್ಯೆ ಆಗ್ತದೆ. ಏನು ಅಂತ ಗೊತ್ತಿಲ್ಲ. ಈಗ ಕೌನ್ಸಿಲರ್ ಇಲ್ಲ, ಅದೊಂದು ರೀತಿಲಿ ಒಂದು ಪ್ರಾಬ್ಲಮ್ ಆಗಿರಬೇಕು. ಮಾಡಿದ್ರೆ ಕೌನ್ಸಿಲರ್ ಇರೋದು ಆ ಏರಿಯಾದವರು ಅವ್ರು ನೋಡ್ಕೊಂಡಿರ್ತಾರೆ, ಯಾವುದೋ ಪ್ರಾಬ್ಲಮ್ ಇರಲ್ಲ ಅಂತ ನನ್ನ ಅಭಿಪ್ರಾಯ ಸರ್. 2 ತಿಂಗಳ GPA ಚುನಾವಣೆ ಆಗುತ್ತೆ ಅಂತ, ಅದಕ್ಕಿಂತ ಮುಂಚೆ ಅಭಿವೃದ್ಧಿಗಳು ಆಗ್ಬೋದು, ರಸ್ತೆ ಕಾಮಗಾರಿಗಳು ಮುಗಿಬೋದು. ಈಗ DK ಶಿವಕುಮಾರ್ ಬಂದಿದ್ದಾರೆ, ಮೋಸ್ಟ್ಲಿ ಆದರೂ ಆಗ್ಬೋದು. ಭಾರಿ ಸ್ಟ್ರಿಕ್ಟಾಗಿ ಮಾಡ್ತಾವ್ರೆ, ಬೇಗ ಮಾಡ್ತಾವ್ರೆ. ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾನು ಇಷ್ಟಪಡ್ತೀನಿ ಸರ್. ಓಕೆ, ಕಾಮಗಾರಿಗಳು ಆಗುತ್ತೆ, ರಸ್ತೆ ಆಗ್ತದೆ ಅಂತ ನನಗೆ ಇದೈತೆ ಸರ್. ಏನು ಸಮಸ್ಯೆ ಆಗ್ತಿದೆ ಸರ್? ಈಗ 1.5 ವರ್ಷದಿಂದ ಮಾಡ್ತಾನೆ ಅವರೇ, ಅದು ಆಯ್ತಾನೆ ಇಲ್ಲ ಸರ್, ಏನು ಅಂತಲೇ ಗೊತ್ತಿಲ್ಲ. ಸ್ಲೋ ಅಷ್ಟೇ ಸರ್. ಇದು ಕಾಮಗಾರಿಗೆ ಕಾರಣ ಏನಿರ್ಬೋದು? ಮಂದಗತಿಯಲ್ಲಿ ಆಗ್ಲಿಕ್ಕೆ ಏನು ಅಂತಲೇ ಅದು ಗೊತ್ತಾಗ್ತಾ ಇಲ್ಲ. ನೋಡೋಣ, DK ಶಿವಕುಮಾರ್ ಬಂದಿದ್ದಾರೆ ಸಾಹೇಬರು, ಮುಂದೆ ಆಗ್ಬೋದು. ನಮಗೆ ಅಭಿಪ್ರಾಯ ಇದೆ, ನಿರೀಕ್ಷೆಯಲ್ಲೇ ಇದೆ ಅಂತ. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಕೆಲಸ ಮಾಡ್ತಲೇ ಮಾಡ್ತಾರೆ. ಪೈಪ್ ಲೈನ್ ಮಾಡ್ತೀವಿ ಅಂದರು, ಆಮೇಲೆ ಚೇಂಬರ್ ಮಾಡ್ತೀವಿ ಅಂದರು. 1 ವರ್ಷದಿಂದ ಕೆಲಸ ನಡೀತಾ ಇದೆ. ಈ ರೋಡ್ಗೆ ಜನಗಳೇ ಬರ್ತಾ ಇಲ್ಲ, ಯಾರು ವ್ಯಾಪಾರ ಇಲ್ಲ. ನಾವು ಅಂಗಡಿ ನಾವು ಇಟ್ಕೊಂಡಿದ್ದೀವಿ, ವ್ಯಾಪಾರ ಆಗ್ತಿಲ್ಲ. ಬೆಳಗಿನ ಸಾಯಂಕಾಲ ತನಕ ನಿದ್ದೆ ಮಾಡ್ತಾ ಇದ್ದೀವಿ, ಆಗ್ತದೆ. ಈ ರೋಡ್ಗೆ ಹೋಗೋಣ ಅಂದರೆ ಆಟೋದವ್ರು ಬರೋಲ್ಲ, ಟ್ಯಾಕ್ಸಿಯವ್ರು ಬರೋಲ್ಲ, ಬಸ್ಸೂ ಬರೋಲ್ಲ. ತುಂಬ ಈ ರೋಡಲ್ಲಿ ಬೇರೆ ಆಕ್ಸಿಡೆಂಟ್ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ರಾಜಕೀಯದವರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ, ಅಂದರೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಈ ಥರ ನಾವು ನೋಡೇ ಇಲ್ಲ. ನಾನು 25 ವರ್ಷದಿಂದ ಈ ರೋಡಲ್ಲಿದ್ದೀನಿ. ಆದರೆ ಈ ಥರ ಕೆಲಸ ಮಾಡಿಬಿಟ್ಟು ಎಲ್ಲ ವ್ಯಾಪಾರಕ್ಕೆಲ್ಲ ತೊಂದರೆ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟು ಎಲ್ಲ ಹದ್ಗೆಡ್ಸ್ಬಿಟ್ಟಿದ್ದಾರೆ. ನೋಡ್ತಾರೆ ಹೋಯ್ತಾರೆ, ಮಾಡ್ತಾರೆ, ಏನು ಮಾಡ್ತಾರೆ, ಅದೇನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ತುಂಬ ಪ್ರಾಬ್ಲಮ್ ಆಯ್ತದೆ, ಜನಗಳಿಗೆ ತುಂಬ ಪ್ರಾಬ್ಲಮ್ ಆಯ್ತದೆ, ವ್ಯಾಪಾರ ಮಾಡೋರಿಗೂ ತುಂಬ ಪ್ರಾಬ್ಲಮ್ ಆಯ್ತದೆ. ಎಲ್ಲ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟು ಏನು ಮಾಡೋಕ್ಕಾಗ್ತಿಲ್ಲ. ಇನ್ನು 6 ತಿಂಗಳು ಆಯ್ತದೋ, ವರ್ಷ ಆಯ್ತದೋ ಗೊತ್ತಿಲ್ಲ. ಈ ಕಡೆ ಹೊಡಿತಾರೆ, ತಿರ್ಗಿ ಆ ಸೈಡ್ ಹೊಡಿತಾರಂತೆ. ಆ ಕಡೆನೂ 1 ವರ್ಷ ಆದರೆ ನಮ್ಮಂಥವರೆಲ್ಲ ವ್ಯಾಪಾರ ಮಾಡೋರೆಲ್ಲ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಅಂಗಡಿ ಮುಚ್ಕೊಂಡು ಹೋಗ್ಬೇಕು, ಆ ಥರ ಪ್ರಾಬ್ಲಮ್ ಇದೆ. ನಮ್ಮದು ಎದುರುಗಡೆ ಇದೆ ಅಂಗಡಿ, ಇದೆ ಮಿಷಿನರಿ ಅಂಗಡಿ ಇದೆ ನಮ್ಮದು, ಅರುಣ್ ಮಿಷಿನರಿ ಅಂತ ಅಂದ್ಬಿಟ್ಟು. ನಾವು 25 ವರ್ಷದಿಂದ ಇದ್ದೀವಿ ರೋಡಲ್ಲಿ. ನೀವು ಗಮನಿಸ್ತಾ ಇದ್ದೀರಾ, ಮೆಜೆಸ್ಟಿಕ್ಗೆ ಸಂಪರ್ಕ ಕಲಿಸುವಂಥ ಈ ಒಂದು ರಸ್ತೆ, ನೀವು ಗಮನಿಸಿದ ಹಾಗೆ ಎಷ್ಟು ವರ್ಷ ಆಯಿತು ಈ ರಸ್ತೆ ಅಗಲೀಕರಣ ಮಾಡುವಂತಹ, ಅಂದರೆ ವೈಟ್ ಟಾಪಿಂಗ್ ರಸ್ತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ? 1 ವರ್ಷ ಆಯಿತು ಸರ್, 1 ವರ್ಷ ಆಗಿದೆ. ಆದರೆ ಕುಂಟ್ಕೊಂಡು ಹೋಗ್ತಾ ಇದೆ ಇದು.
ಅದೇನೂ ಆಗ್ತಾ ಇಲ್ಲ ಈಗ. ಅದೇನು ಮಾಡ್ತಾ ಇದ್ದಾರೆ ಇದರಲ್ಲೂ ಕಾಂಟ್ರಾಕ್ಟ್ದಾರರು, ರಾಜಕೀಯದವರು, ಏನು ಗೊತ್ತಿಲ್ಲ, ಒಂದೂ ಅರ್ಥ ಆಯ್ತಾ ಇಲ್ಲ ಸರ್. ಅಲ್ಲ, ಈಗ BBMP GBA ಚುನಾವಣೆ ಆಗದೇ ಇರುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕಾಮಗಾರಿಗಳು ಆಗ್ತಾ ಇಲ್ವಾ ಅಥವಾ ಸ್ಲೋ ಆಗ್ತಿದೆಯಾ? ಏನೂ ಇಲ್ಲ ಸರ್, BBA ಅದಕ್ಕೂ ಇದಕ್ಕೂ ಏನು ಕಲೆಕ್ಷನ್ ಇಲ್ಲ. ಅದೇ ಸಪ್ರೇಟು ಇದೇ ಸಪ್ರೇಟು. ಈಗ ನೋಡಿ ಮೊನ್ನೆ ಬಂದಿದ್ದಾರೆ ಅವರು ಹೊಸದಾಗಿ ಈಗ ಮಿನಿಸ್ಟರ್ ಬಂದಿದ್ದಾರೆ, ಕೃಷ್ಣ ಬೈರೇಗೌಡರು. ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಚೆಕ್ ಮಾಡಿ ಏನಕ್ಕೆ ಆಗ್ತಾ ಇದೆ, ಈ ತೀರ ತಡ ಆಗ್ತಾ ಇದೆ, ನೀವು ತುಂಬ ಬೇಗ ಮಾಡಬೇಕು ನೀವು ಅಂತ ಅಂದ್ಬಿಟ್ಟು ಅವ್ರು ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯದವ್ರು MLAಗಳು ಬಂದ್ಬಿಟ್ರೆ ಮೋಸ್ಟ್ಲಿ ಈಗ ಮುಂದೆ ಆಗ್ಬೋದು ಅಂತ ನಮ್ದು ಅಭಿಪ್ರಾಯ ಸರ್. ಕೃಷ್ಣ ಬೈರೇಗೌಡರು ಬಂದ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಕಾಮಗಾರಿಗಳು ಆಗತ್ತಾ? ಆಗ್ತಾ ಇದೆ ಸರ್. ಒಂದು ವಾರದಲ್ಲಿ ತುಂಬ ಇದ್ರ ಎಫೆಕ್ಟ್ ಆಗ್ತಾ ಇದ್ದಾರೆ ಅವರು. ಏನಕ್ಕೆ ಆಗ್ತಾ ಇಲ್ಲ ಏನು ಇಂದ ತುಂಬ ರೌಂಡ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಆಗ್ಬೋದು ಅಂತ ಅವ್ರು ಬಂದಾದ್ಮೇಲೆ ಅಂತ ನಮ್ಮ ಅನಿಸಿಕೆ. 2-3 ತಿಂಗಳಲ್ಲಿ GBA ಚುನಾವಣೆ ಇದೆಯಂತೆ. ಆ ಚುನಾವಣೆಗಿಂತ ಮುಂಚೆ ಈ ರಸ್ತೆ ಕಾಮಗಾರಿಗಳು, ವೈಟ್ ಟಾಪಿಂಗ್ ಕಾಮಗಾರಿಗಳು ಮುಕ್ತಾಯ ಆಗುತ್ತಾ? ಮುಗಿಬೋದಾ ಸರ್? ಆಗಲ್ಲ, ಸಾಧ್ಯನೇ ಇಲ್ಲ, ಆಗಲ್ಲ. 3 ತಿಂಗಳಿಗೆ ಹೆಂಗೆ ಮಾಡ್ತಾರೆ? 1.5 ವರ್ಷದಿಂದನೇ ಮಾಡ್ತಾ ಇಲ್ಲ ಅಂದ್ರೆ 3 ತಿಂಗಳಿಗೆ ಹೆಂಗೆ ಮಾಡ್ತಾರೋ ಅವರು? ಮಾಡೋಕ್ಕೆ ಸಾಧ್ಯ ಇಲ್ಲ ಅದು. ಇನ್ನೂ 1 ವರ್ಷ ಆದರೂ ಆಯಿತು, 1.5 ವರ್ಷ ಆದರೂ ಆಯಿತು. ಈಗ ನೋಡಿ, ರಸ್ತೆ ಅಗಲೀಕರಣ, ಒಂದು ಕಡೆ ವಾಹನ ಸೌರಿ ಸಮಸ್ಯೆ, ಇನ್ನೊಂದು ಕಡೆ ನೀವು ಅಂಗಡಿ ಇದೆ, ಧೂಳು, ಇದರಿಂದ ಯಾವ ರೀತಿಯಾಗಿ ನಿಮಗೆ ಸಮಸ್ಯೆ ಆಗ್ತಿದೆ ಅಂತ? ಸರ್, ಬೆಳಿಗ್ಗೆ ಸಾಯಂಕಾಲದಾಗ ಕುತ್ಕೊಳ್ಳೋಕ್ಕಾಗಲ್ಲ ಸರ್, ಅಷ್ಟು ಧೂಳು ಬರ್ತದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆ ಈಗ ಒಂದು 6 ತಿಂಗಳಿಂದ ಮುಂಚೆ ನಾವು ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆ 1 ಅವರ್ ಒಂದು ಗಾಡಿ ಹೋದ ಅಂದರೆ 1 ಇಂಚು ಧೂಳು ಬರೋದು, ಆ ಥರ ಪರಿಸ್ಥಿತಿ ಇತ್ತು. ಓಕೆ, ಏನು ಹೇಳ್ತೀರಾ ಸಚಿವರಿಗೆ, ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಇದೆಲ್ಲ ಅಧಿಕಾರಿಗಳು ಏನೋ ಇಲ್ಲ, ಅಧಿಕಾರಿಗಳು ಅವರು ಇದೇ ಮಾಡ್ತಾ ಇದ್ದಾರೆ. ಅಧಿಕಾರ ಮ್ಯಾಗಡೆ ಇವರು ಯಾರೋ MLA ಇದ್ದಾರೆ, ಫೋರ್ಸ್ ಹಾಕಬೇಕು, ಅವರು ಇದು ಮಾಡಬೇಕು ಏನೂ ಇಲ್ಲ. ಅವ್ರು ಬರ್ತವ್ರೆ, MLA ಹೆಂಗೆ ನೋಡ್ಕೊಂಡು ಹೋಗ್ತಾರೆ, ಬರ್ತಾರೆ, ಆಗ್ತಾರೆ. ಏನು ನಡೀತಾ ಇಲ್ಲ, ಕೆಲಸನೇ ನಡೀತಾ ಇಲ್ಲ. ಈ ಗೌರ್ಮೆಂಟ್ ಅಧಿಕಾರಿಗಳು ಏನು ಮಾಡ್ತಾವ್ರೆ ಈಗ? ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಇದಿಷ್ಟು ರಾಜಾಜಿನಗರದಲ್ಲಿರುವಂತಹ ಅಂಗಡಿಯ ಮಾಲೀಕರು, ಸ್ಥಳೀಯ ನಿವಾಸಿಗಳು ಹೇಳುವಂಥದ್ದು. ಅಂದರೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತು ಈ ಒಂದು ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಯನ್ನು ಮುಗಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.